ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಕೆಲ್ಸಕ್ಕೆ ಹೋಗಿದ್ದೆ, ಬಂದೆ ಈಗ. ಒಂದು ದೇವಸ್ಥಾನಕ್ಕೆ ಹೋಗಬೇಕು ಇವತ್ತು. ಆಲೇ ಒಂದು ತಿಂಗಳಿಂದನೇ ಪೂಜೆ ಕೊಟ್ಟಿದ್ದೀನಿ. ಇಷ್ಟಕ್ಕೆ ಹತ್ರ ಇದೆ ನೋಡಿ, ತೋರಿಸಿ ನಾನು ವೀಡಿಯೋ ಮಾಡಿ ಹಾಕ್ತೀನಿ ನಿಮ್ಗೆ. ಆಮೇಲೆ ಅಲ್ಲಿಗೆ ಹೋಗ್ಬೇಕು, ಪೂಜೆ ಕೊಟ್ಟಿದ್ದೆ ಅಲ್ಲಿ. ಅಲ್ಲೇ ಒಂದು ತಿಂಗಳಿಂದ ಪೂಜೆ ಕೊಟ್ಟಿದ್ದೆ, ಅಲ್ಲಿ ಪೂಜೆಗೆ ಹೋಗ್ಬೇಕು ಇವಾಗ. ಟೈಮ್ ಆಲೇ ನೋಡಿ 6 ಗಂಟೆ ಆಗೋಯ್ತು. ದೇವಸ್ಥಾನ ಓಪನ್ ಆಗೋದು 6:30ಗಂತೆ. ನನ್ನ ಫ್ರೆಂಡ್ ಜೊತೆ ಹೋಗ್ತಾ ಇದ್ದೀನಿ ನಾನು. ನೋಡಿ, ನನ್ನ ಮಗಳು ಅಲ್ಲೇ ಪೂಜೆ ಮಾಡ್ತಾಳೆ. ನನ್ನ ಮಗಳಿಗೆ 3:15 ಬಂದು ಸ್ಕೂಲಿಂದ ರೆಡಿಯಾಗಿರು ಅಂತ ಹೇಳಿದ್ದೀನಿ. ಇನ್ನೂ ರೆಡಿಯಾಗದೆ ಏನು ಆಡ್ತಾವಳೆ ನೋಡಿ. ನಾನು ಬರೋ ಅಷ್ಟ್ರಲ್ಲಿ ರೆಡಿಯಾಗಿರ್ಬೇಕಂತ ಹೇಳಿದ್ದೀನಿ ಅವಳಿಗೆ. ರೆಡಿಯಾಗಿಲ್ಲ. ಈ ಚಿಂಟು ಟಿ ವಿ ನೋಡಿಕೊಂಡು ಇವಾಗ ಪೂಜೆ ಮಾಡಿದ್ದಾಳೆ 6 ಗಂಟೆಲಿ. ಮಾಡ್ತೀನಿ ಫ್ರೆಂಡ್, ವೀಡಿಯೋ ಮಾಡಿ ಹಾಕ್ತೀನಿ. ಓಕೆನಾ? ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಪ್ಲೀಸ್. ಓಕೆನಾ? ಥ್ಯಾಂಕ್ ಯು. ಕಾಫಿಗೆ ಇಟ್ಟಿದ್ದೀನಿ, ಕಾಫಿ ಕುಡಿಬೇಕು. ಕಾಫಿ ಕುಡಿದ್ಬಿಟ್ಟು ಹೊರಡಬೇಕು. ಆಯಿತಾ ಫ್ರೆಂಡ್? ಆಮೇಲೆ ಸಿಗ್ತೀನಿ. ಓಕೆನಾ? ಬಾಯ್. ನೋಡಿ, ಈ ಥರ ರೆಡಿ ಆದೆ. ಅರ್ಜೆಂಟ್ ಅಂತ ಟೈಮ್ ಆಗ್ಬಿಟ್ಟಿತ್ತು ಅಂದ್ಬಿಟ್ಟು ಇಲ್ಲೇ ಮನೇಲೆ 6:30 ಆಗ್ಬಿಟ್ಟಿತ್ತು. ದೇವಸ್ಥಾನ ಓಪನ್ ಆಗೋದು 6:30ಗೆ. ನಾವು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಬೇಗ ಅರ್ಜೆಂಟ್ಗೆ ಡ್ರೆಸ್ ಹಾಕೊಂಡೆ. ನಂಗೆ ದೇವಸ್ಥಾನಗಳಿಗೆಲ್ಲ ಸ್ಯಾರಿ ಹಾಕ್ಳೋಕ್ಕೆ ತುಂಬ ಇಷ್ಟ, ಆದರೆ ಟೈಮ್ ಇಲ್ಲ ಅಂದ್ಬಿಟ್ಟು ಸ್ಯಾರಿ ಹಾಕ್ಕೊಂಡೆ. ನನ್ನ ಮಗಳು ಮೇಲೆ ಲಂಗ ಬ್ಲೌಸ್ ಹಾಕೊಂಡ್ಳು. ಅವಳಿಗೆ ಈ ಲಂಗ ಬ್ಲೌಸ್ ಅಂದರೆ ತುಂಬ ಇಷ್ಟ. ಎಲ್ಲಿ ಹೋದ್ರೂ ಸರಿ ಇದನ್ನೇ ಹಾಕೊತಾಳೆ ಫಸ್ಟು. ಬೇರೆದು ಹಾಕೊಳ್ಳಿ ಅಂದರೂ ಕೇಳೋದಿಲ್ಲ, ಇದನ್ನೇ ಫಸ್ಟ್ ಹಾಕೊಳ್ಳೋದವಳು. ಆಮೇಲೆ ಹೊರಟ್ವಿ, ದೇವಸ್ಥಾನಕ್ಕೆ ಕ್ಯಾಬ್ ಹಾಕ್ಕೊಂಡಿದ್ವಿ. ಆಮೇಲೆ ಬಂದ್ವಿ. ಇದು ಆಟೋ ದೇವಸ್ಥಾನ ಹತ್ರ ಹಾಕ್ಬೇಕಿತ್ತು, ಮಿಸ್ ಆಗಿ ಈ ಕಡೆ ಬಸ್ ಸ್ಟಾಪ್ ಕಡೆ ಹಾಕ್ಬಿಟ್ಟಿದ್ವಿ. ಅಯ್ಯೋ, ಅಲ್ಲಿಂದ ತಿರ್ಗಾ ಬಳಸ್ಕೊಂಡು ಇದ್ದಾಯಿತು. ಇನ್ನೇನು ಮಾಡೋದಂತ ಹೋದ್ವಿ. ಚೆನ್ನಾಗಿತ್ತು ದೇವಸ್ಥಾನ. ಬಲಗೈಗೆ ಹಾಕ್ಕೊಂಡು ತಿನ್ನಬೇಕು ಜೇನುತುಪ್ಪ. 46 ದಿನ 47 ದಿನ 48 ದಿನ ಕರೆಕ್ಟಾಗಿ ತಿನ್ನಬೇಕು. ಅಷ್ಟು ದಿವಸ ಅದು ಅಷ್ಟು ದಿವಸ ಬಳಸಬೇಕು. ಅದು ಎಷ್ಟೆಷ್ಟು ಚೂರೆ ಗಂಟೆ ಅಂತ 48 ದಿನ ಹನ್ನೊಂದು ಮಂತ್ರ ಹೇಳಿ. ನೋಡಿ, ಇದೇ ಐಗ್ರೀವ ದೇವಸ್ಥಾನ. ಮೇನ್ ರೋಡಲ್ಲಿ ಇದಕ್ಕೆ ಗೊತ್ತಾಗುತ್ತೆ. ಇದು ಮುಂದೆ ಎಂಟ್ರೆನ್ಸ್ ಇದು. ಅದೇ ಒಳಗಡೆ ದೀಪ ಕಾಣಿಸ್ತಿದೆ ನೋಡಿ, ಅಲ್ಲೇ ಇದರ ದೇವರು. ಆಮೇಲೆ ಹಾಗೆ ಹೊರಟು ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೇ ಪಕ್ಕದಲ್ಲೇ ಇದ್ದಿದ್ದು. ಶುಕ್ರವಾರ ಆಗಿತ್ತಲ್ಲ, ಒಳ್ಳೆ ದಿನ, ತುಂಬ ಒಳ್ಳೆ ದಿನ. ಇಷ್ಟೇ ದೂರ ಬಂದಿದ್ದೀವಂತೆ. ಹಂಗೆ ಅಣ್ಣಮ್ಮನ್ನು ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹಂಗೆ ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗಿ. ಜನನೇ ಇರಲಿಲ್ಲ. ಅಲ್ಲೇ ಸಂಜೆ ನಾವು 8 ಗಂಟೆ ಆಗ್ಬಿಟ್ಟಿತ್ತು ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ. ಜನನೇ ಇರಲಿಲ್ಲ, ಸುಮಾರಾಗಿದ್ದರು. ನಾವು ಸುಮ್ಮನೆ ಹಿಂದೆ ಕ್ಯೂಲಿ ಇದಾಗಬೇಕಲ್ಲ, ಹಂಗೆ ಹೋಗ್ತಾಯಿದ್ವಿ ಅಷ್ಟೇ. ಅದು ವೀಡಿಯೋ ಎಲ್ಲ ಮಾಡಬಾರ್ದಂತ ಬೋರ್ಡ್ ಹಾಕ್ಬಿಟ್ಟಿದ್ರು. ನಾನು ಹಿಂದೆ ಕ್ಯೂಲಿ ನಿಂತಿದ್ದಾಗ ಹಿಂದೆ ತಗೊಂಡು ಆಮೇಲೆ ನೋಡಿ ನಮಗೆ ಎಲ್ಲ ಮೊಸರು, ಉಪ್ಪು, ಮೆಣಸು ಎಲ್ಲ ಹಾಕ್ತಾರಲ್ಲ ಮಕ್ಕಳಿಗೆ. ನನ್ನ ಮಗಳಿಗೆ ಹಾಕಿಸ್ತಾ ಇರೋದು, ಅದು ಮೀಡಿಯಾ ಮಕ್ಕಳಿಲ್ಲ. ಎಷ್ಟು ಚೆನ್ನಾಗಿತ್ತು. ಅಣ್ಣಮ್ಮ ದೇವರಂದ್ರೆ ತುಂಬ ಚೆನ್ನಾಗಿತ್ತು. ಆಮೇಲೆ ಅಲ್ಲೇನೂ ತಿನ್ನೋಕ್ಕಾಗಲಿಲ್ಲ, ಬಂದುಬಿಟ್ವಿ ನಾವು. ಲೇಟ್ ಆಗುತ್ತೆ ಅಂದ್ಬಿಟ್ಟು. ಅಯ್ಯಪ್ಪ, ಮೆಣಸಿಕಲ್ಲೆಲ್ಲ ತಿನ್ನೋಕ್ಕಾಗಲ್ಲ, ಬೇಜಾರು ಅನಿಸುತ್ತೆ ಅಂದ್ಬಿಟ್ಟು ಬಂದ್ಬಿಟ್ಟು. ಆಮೇಲೆ ಬರ್ತಾ ಮನೆ ಹತ್ರ ನನ್ನ ಮಗಳು ಪಾನಿಪುರಿ ಬೇಕು ಅಂದ್ಲು. ಅವಳಿಗೆ ಪಾನಿಪುರಿ ಕೊಡಿಸಿ. ನಾನೇನು ತಿಂದಿಲ್ಲಪ್ಪ, ನಾವೆಲ್ಲ ಏನು ಇಷ್ಟ ಆಗಲ್ಲ. ಆಮೇಲೆ ಅವಳಿಗೆ ಪಾನಿಪುರಿ ಕೊಡಿಸ್ವಿ. ಆಮೇಲೆ ಸ್ವಲ್ಪ ಅಲ್ಲಿ ಶಾಪಿಂಗು ಮಾಡಿದೆ ಬಟ್ಟೆ ನನ್ನ ಮಗಳಿಗೆ. ನೋಡಿ, ಇವೆಲ್ಲ 100 ರೂಪಾಯಿ ಟೀ ಶರ್ಟು, ಆಮೇಲೆ ಒಂದು ಚಡ್ಡಿ ತೊಗೊಂಡೆ, ಆಮೇಲೆ ಒಂದೆರಡು ಪ್ಯಾಂಟ್ ತೊಗೊಂಡೆ. ತುಂಬ ಚೆನ್ನಾಗಿತ್ತು. ಎಲ್ಲ 100 ರೂಪಾಯಿ 120 ಇಷ್ಟೇ. ಚೆನ್ನಾಗಿತ್ತು. ಕ್ವಾಲಿಟಿ ಮಾತ್ರ ಸೂಪರಾಗಿತ್ತು. ಅದೆಲ್ಲ ವೀಡಿಯೋ ಮಾಡಲಿಲ್ಲ. ವೀಡಿಯೋ ಮಾಡೋಣ ಅಂತ ಫೋನ್ ತೆಗೆದೆ. ಅಲ್ಲಿರೋರೆಲ್ಲ ಬೈದರು, ಮೇಡಮ್ ನೀವು ಹಿಂಗೆಲ್ಲ ಫೋನ್ ತಗೊಂಡು ನಿಂತ್ಕೊಂಡ್ರೆ ಕಿತ್ಕೊಂಡು ಹೋಗ್ತಾರೆ, ಯಾವ ವೀಡಿಯೋನೂ ಮಾಡಬೇಡಿ, ಏನು ಮಾಡಿ ನೀವು ನೀಟಾಗಿ ಸುಮ್ಮನೆ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ರಿ ಅಂತಂದ್ರೆ. ಆಮೇಲೆ ಯಾಕೆ ಬೇಕು ಗ್ರಾಚಾರ ಅಂದ್ಬಿಟ್ಟು ನಾನು ಯಾವ ವೀಡಿಯೋನೂ ಮಾಡ್ಕೊಳ್ಳಿಲ್ಲ. ಜಸ್ಟ್ ದೇವಸ್ಥಾನದೊಳಗೆ ಅಷ್ಟೇ ನಾನು ಮಾಡಿದ್ದು, ಹೊರಗಡೆ ಎಲ್ಲ ನಾನು ಮಾಡಲಿಲ್ಲ. ಯಾಕೆ ಬೇಕು, ಆಮೇಲೆ ನಾವು ಕಷ್ಟಪಟ್ಟು ದುಡ್ಡು ಕಳ್ಳರು ಕೊಡಬೇಕು ಮೊಬೈಲ್ನ ಅಂದ್ಬಿಟ್ಟು ನಾನು ಯಾವ ವೀಡಿಯೋನೂ ಮಾಡ್ಕೊಳ್ಳಿಲ್ಲ. ಎಷ್ಟು ಕ್ವಾಲಿಟಿ ಚೆನ್ನಾಗಿದೆ ಅಂದರೆ ಇದು ಅಷ್ಟು ಸೂಪರಾಗಿದೆ ಮಾತ್ರ. ನೆಕ್ಸ್ಟ್ ಇನ್ನೊಂದು ಟೈಮ್ ಓದೋಕ್ಕೆ ತರಬೇಕು. ಇನ್ನೊಂದು ಸ್ವಲ್ಪ ಮಕ್ಳುಗಳಿಗೆ ಡೈಲಿ ಯೂಸ್ಗೆ ಚೆನ್ನಾಗಿ ಯೂಸ್ ಆಗುತ್ತೆ. ದೇವಸ್ಥಾನ ಮುಗಿಸ್ಕೊಂಡು ಬಂದ್ವಿ. ಆಮೇಲೆ ಬರೋಷ್ಟರಲ್ಲಿ ಆಲೇ 10:30 ಆಗಿಬಿಟ್ಟಿತ್ತು. ಆಮೇಲೆ ನೋಡಿ, ಐಗ್ರೀವ ದೇವಸ್ಥಾನದೇ ಪ್ರಸಾದದ್ದು ತೋರಿಸ್ತಾ ಇದ್ದೀನಿ ನಾನು. ಶ್ರೀ ಲಕ್ಷ್ಮೀ ಐಗ್ರೀವ ಸನ್ನಿಧಿ. ಇದಕ್ಕಾಲೇ ನಾನು ಒಂದು ತಿಂಗಳಿಂದನೇ ಬುಕ್ ಮಾಡಿದ್ದೆ.
ಫಸ್ಟೆಲ್ಲ ಬೇಗ ಸಿಗೋದಂತೆ, ಒಂದೇ 2 ದಿನದಲ್ಲೆಲ್ಲ ಸಿಗೋದಂತೆ. ಇವಾಗ ತುಂಬ ಲೇಟ್ ಆಗುತ್ತೆ, ಜನ ಜಾಸ್ತಿ ಆಗ್ತಿದ್ದಾರಲ್ಲ, ಹಂಗಾಗಿ ಒಂದು ತಿಂಗಳು 2 ತಿಂಗಳು ಮುಂಚೆನೇ ನಾವು ಬುಕ್ ಮಾಡ್ಕೋಬೇಕು. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಎಷ್ಟು ಜನ ಮಕ್ಕಳು, ಎಷ್ಟು ಜನ ಬಂದಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಅಂದರೆ, ಆಲ್ ಟಿಕೆಟು ಎಲ್ಲನೂ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಮಕ್ಕಳುಗಳು, ದೊಡ್ಡವರು, ಡಿಗ್ರಿ ಓದೋರು, ಕಾಲೇಜ್ ಓದೋರು, ಲಾಯರ್ ಓದೋರು, ಪ್ರತಿಯೊಂದು ದೊಡ್ಡ ಮಕ್ಕಳು. ಆಮೇಲೆ ಇಲ್ಲಿ ಈ ಥರ ನೋಡಿ, ಬುಕ್ಕು ಪೆನ್ನು ಎರಡೂ ಅಲ್ಲಿ ಇಟ್ಟು ದೇವ್ರ ಮುಂದೆ ಇಟ್ಟು, ಅದೇ ಐಗಿರುವ ದೇವರು, ಆ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿರ್ತಾರೆ. ಅದನ್ನು ಮಕ್ಕಳು ನಾವು ತೊಗೋಬೋದು ದುಡ್ಡು ಕೊಟ್ಟು. ಆಮೇಲೆ ನೋಡಿ, ಈ ಥರ ಜೇನುತುಪ್ಪನ ದೇವ್ರಿಗೆ ಅಭಿಷೇಕ ಮಾಡಿರ್ತಾರೆ. ಅದೇ ನಾವು ದುಡ್ಡು ಕೊಟ್ಟಿದ್ವಲ್ಲ 1000 ರೂಪಾಯಿ, ಅಭಿಷೇಕ ಮಾಡಿರೋರಿಗೆ ನೋಡಿ ಈ ಥರ ಜೇನುತುಪ್ಪ ಕೊಡ್ತಾರೆ. ಇದು 48 ದಿನ ಬರಬೇಕಿದು. ಅಲ್ಲಿ ನನ್ನ ಫ್ರೆಂಡ್ ಹೇಳ್ದಲ್ಲ ಲಾಸ್ಟ್ ವಿಡಿಯೋದಲ್ಲಿ, ಅವಳು ಅದೇ ಹೇಳ್ತಾಯಿದ್ಲು. ನಾನು ಬಂದಾಗೆಲ್ಲ ಗರ್ಭಗುಡಿ ಒಳಗಡೆ ಬಿಡ್ತಾ ಇರಲಿಲ್ಲ, ಏನೋ ಇವತ್ತೇ ಬಿಟ್ಟಿರೋದು ಅಂತ. ಜನ ಇರಲಿಲ್ಲ, ನಾವು ಸಂಜೆ ಹೋದ್ವಲ್ಲ, ಜನ ಇರಲಿಲ್ಲ, ಲೇಟಾಗಿ ಹೋದ್ವಿ, ಅದಕ್ಕೆ ಗರ್ಭಗುಡಿ ಒಳಗೆ ಬಿಟ್ಟಿದ್ರು. ನಿಜವಾಗ್ಲೂ ಸೂಪರಾಗಿತ್ತು ನೋಡಿ. ಈ ಮಂತ್ರನ ಹೇಳ್ಬೇಕು ಮಕ್ಕಳು 11 ಸತಿ ದಿನ ಬೆಳಗ್ಗೆ ಹೊತ್ತಿದ್ದು ಒಂದು 7 ಗಂಟೆ ಅಷ್ಟರಲ್ಲಿ, ಅವ್ರು ಸ್ಕೂಲ್ಗೆ ಹೋಗೋ ಅಷ್ಟರಲ್ಲಿ 11 ಸತಿ ಹೇಳಿ ಈ ಜೇನುತುಪ್ಪನ ಬಲಗೈಗೆ ಹಾಕ್ಕೊಂಡು ಒಂದೊಂದು ಡ್ರಾಪ್ ಇದು 48 ದಿನ ಬರಬೇಕು ಫ್ರೆಂಡ್. 48 ದಿನ ಪೂರ್ತಿ ಆಗಬೇಕು. ಇದು ನೋಡೋಕೆ ಇಷ್ಟು ಚಿಕ್ಕದಿದೆ, ಏನು ಮಾಡೋಕ್ಕಲ್ಲ, ಒಂದೊಂದು ಡ್ರಾಪ್ಸೇ ಹಾಕ್ಕೊಂಡು ತಿನ್ನಬೇಕು. ಮಕ್ಳಿಗೆ ಮೆಮೊರಿ ಪವರ್ ಹೆಚ್ಚಾಗುತ್ತೆ, ಚೆನ್ನಾಗಿ ವಿದ್ಯೆ ಬರುತ್ತೆ, ಮತ್ತು ಚೆನ್ನಾಗಿ ಓದ್ತಾರೆ. ತುಂಬ ಒಳ್ಳೆಯ ದೇವಸ್ಥಾನ. ಆಮೇಲೆ ಹಂಗೆ ಅಲ್ಲ, ಅಣ್ಣಮ್ಮನ ದೇವಸ್ಥಾನದಲ್ಲಿ ಅಂತರ ಹಾಕ್ಸ್ಕೊಂಡು ಹಾಗೆ ಬಂದ್ವಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಿಮ್ಮ ಮಕ್ಳಿಗೂ ಹೆಲ್ಪ್ ಆಗುತ್ತೆ, ಹೋಗಿ ಕರ್ಕೊಂಡೋಗಿ. ಮೇನ್ ರೋಡಲ್ಲಿದೆ, ಹುಡ್ಕೋಷ್ಟು ಏನಿಲ್ಲ, ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಪ್ರಶಾಂತವಾಗಿ, ತುಂಬ ಹಳೆ ಕಾಲದ ದೇವಸ್ಥಾನಗಳಲ್ವ ಇದು. ನಿಜವಾಗ್ಲೂ ಸೂಪರಾಗಿದೆ. ನನಗಂತೂ ಮನ್ಸಿಗೆ ನೆಮ್ಮದಿ ಆಯಿತು. ನಿಮಗೂ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಇದೊಂದು ವೀಡಿಯೋ ಮಾಡಾಕಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಅಟ್ಲೀಸ್ಟ್ ನಾನು ವೀಡಿಯೋ ಹೆಂಗೆ ಮಾಡ್ತೀನಿ ಅಂತನಾದರೂ ಹೇಳಿ ಸಪೋರ್ಟ್ ಮಾಡಿ, ಓಕೆನಾ? ಥ್ಯಾಂಕ್ ಯು, ಬಾಯ್.